ನೀವು ಒಂದಷ್ಟು ಮನುಷ್ಯನ ಇತಿಹಾಸನ ಹುಡ್ಕೊಂಡು ಹೋಯ್ತು ಅಂತಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಹೂಡಿಕೆ ಇವತ್ತು ಯಾಕೆ ಮಾಡಬೇಕು, ಇವತ್ತು ಅಂತಂದರೆ ಈಗಾಗಲೇ ಒಂದು 2-3 ದಶಕಗಳಿಂದ ಅದು ಮಾಡಲೇಬೇಕು ಅನ್ನೋ ಒಂದು ಕಂಪಲ್ಷನ್ ಸ್ಟಾರ್ಟ್ ಆಗೋಗಿದೆ. ಇವತ್ತಿಂದಲ್ಲ, ಇವತ್ತಿಗೆ ನಮ್ಮ ಭಾರತದಲ್ಲಿ ಅದು ಸ್ವಲ್ಪ ಜಾಸ್ತಿ ಕಾಣ್ತಾ ಇದೆ. ಈಗ 2-3 ದಶಕದ ಹಿಂದೆಯಿಂದನೇ ಅಥವಾ 4 ದಶಕದ ಹಿಂದೆಯೇ ಅಮೆರಿಕ ಇರ್ಬೋದು ಅಥವಾ ಯುರೋಪ್ ಇರ್ಬೋದು, ಅಲ್ಲೆಲ್ಲ ಈ ಒಂದು ಹಪಹಪಿಗೆ ಆಗಲೇ ಆ ಸಮಾಜ ಬಿದ್ದುಬಿಟ್ಟಿತ್ತು. ಇವತ್ತು ಕೂಡ ನಾವು ಆ ಹೂಡಿಕೆ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಭಾರತೀಯರು ಕೂಡ ಬಂದಿದ್ದೀವಿ. ಇದಕ್ಕೆ ಕಾರಣ ಸರಳ, ಹಣದುಬ್ಬರ ಅಂತ ಒಂದಿದೆ. ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ನೋಡಿ, ನಾನು ಏನು ಇದಕ್ಕೊಂದು ಹಿನ್ನೆಲೆನ ಕೊಟ್ಕೊಂಡು ಹೋಗ್ತೀನಿ. ನಾವು ಸಾಲ ಅನ್ನೋ ಒಂದು ಟರ್ಮಿನಾಲಜಿ ಹುಟ್ಟಾಕಕ್ಕೆ ಮುಂಚೆ ಸಾಲ ಇತ್ತು. ಹಾಗೆ ಷೇರು ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಫಾರ್ಮಲ್ಲಾಗಿ ಒಂದು ಹೆಸರು ಕೊಡೋಕ್ಕೆ ಮುಂಚೆಯಿಂದನೂ ಅದು ಇತ್ತು. ಉದಾಹರಣೆಗೆ ಒಂದು ಹಳ್ಳೀಲಿ ಒಬ್ಬರು ಮನೆಗೆ ಯಾರಿಗೋ ಹಾಲು ಬೇಕಿರುತ್ತೆ, ಹೋಗ್ತಾರೆ ಪಕ್ಕದ ಮನೆಯವ್ರ ಹತ್ರ ಹಾಲು ಇಸ್ಕೊಂಡು ಬರ್ತಾರೆ. ನಾಳೆ ಕೊಡ್ತೀನಿ, ಇವತ್ತು ನಮ್ಮ ಹಸು ಒದ್ಕೊಂಡು ಬಿಟ್ಟಿದೆ ಅಂತ ಒಂದು ಪದ ಯೂಸ್ ಮಾಡ್ತಾರೆ. ಹಾಲು ಕರೀತಾ ಇರಲ್ಲ. ಅವ್ರು ಹೋಗಿ ಹಾಲನ್ನ ಇಸ್ಕೊಂಡು ಬಂದುಬಿಟ್ಟಿರ್ತಾರೆ. ಇಸ್ಕೊಂಡು ಬಂದು ಮತ್ತೆ ಮಾರನೇ ದಿನ ಏನು ಮಾಡ್ತಾರೆ, ಹಾಲನ್ನ ವಾಪಸ್ ಕೊಡ್ತಾಯಿದ್ರು. ಅಲ್ಲಿ ದೇರ್ ಇಸ್ ನೋ ಬಡ್ಡಿ. ಏನಂದರೆ ಬಟ್ ಟ್ರಾನ್ಸಾಕ್ಷನ್ ಅದು ಬೇರೆ ಥರದ್ದು ಟ್ರಾನ್ಸಾಕ್ಷನ್ ಇತ್ತು, ಆದರೆ ಅಲ್ಲಿ ಬಡ್ಡಿ ಇರಲಿಲ್ಲ. ಟೈಮ್ ವ್ಯಾಲ್ಯೂ ಅದಕ್ಕೆ ಅಲ್ಲಿ ಇನ್ನೂ ಆ್ಯಡ್ ಆಗಿರಲಿಲ್ಲ. ಅವ್ರಿಗೆ ಒಂದು ಪಾವೋ ಅಥವಾ ಒಂದು ಪಾತ್ರೆಯಲ್ಲಿ ಏನೋ ಹಾಲು ಇಸ್ಕೊಂಡು ಬಂದಿದ್ರು, ಅಷ್ಟೇ ಇದರಲ್ಲಿ ತುಂಬಿ ತೊಗೊಂಡೋಗಿ ವಾಪಸ್ ಕೊಡ್ತಿದ್ರು, ಒಂದು ಧನ್ಯವಾದ ಹೇಳಿ ಬಂದುಬಿಡ್ತಿದ್ರು. ಆವತ್ತಿಗೆ ನಮ್ಗೆ ಯಾವುದೂ ಹೂಡಿಕೆನೂ ಬೇಕಿರಲಿಲ್ಲ, ಯಾವುದು ಬೇಕಿರಲಿಲ್ಲ. ಸರಳವಾಗಿ ಒಂದು ಎಕೋಸಿಸ್ಟಮ್ ಕಟ್ಕೊಂಡಿದ್ವಿ, ಜೀವನ ಸಾಗ್ತಾ ಇತ್ತು. ಧಾವಂತದ ದಿನಗಳು ಬಂತು, ಧಾವಂತದ ಜೀವನಗಳು ಶುರುವಾದಾಗ ನಾವು ಯಾವಾಗ ಹಣ ಅಂತೇನಿದೆ, ಹಣಕ್ಕೆ ಮೌಲ್ಯ ಇಲ್ಲ, ಅದಕ್ಕಿಂತ ಮುಂಚೆ ಹೇಳ್ಬಿಡ್ತೀನಿ, ಹಣ ಟೇಪ್ ಇದ್ದ ಹಾಗೆ, ಅದು ವಸ್ತುವಿನ ಮೌಲ್ಯ ಅಳಿಯೋಕ್ಕೆ ಇರೋವಂಥದ್ದು ಹಣ. ಆದರೆ ನಾವು ಅದಕ್ಕೆ ಜಾಸ್ತಿ ಬೆಲೆ ಕೊಡೋಕ್ಕೆ ಶುರು ಮಾಡಿದ್ವಿ. ಆ ಹಣಕ್ಕೆ ನಾವು ಯಾವಾಗ ಟೈಮನ್ನು ಜೋಡಣೆ ಮಾಡಿದ್ವಿ. ಅಂದರೆ ಒಂದಿನ ಬಿಟ್ಕೊಡ್ತೀಯಾ, ನೀನು ಇಷ್ಟು ಹಾಲು ಕೊಟ್ಟಿದ್ಯಾ, ಅದಕ್ಕೆ ಇನ್ನೊಂದು ಚೂರು ಸೇರಿಸಿ ಕೊಡಬೇಕು, ಅದು ಬಡ್ಡಿ. ಆದರೆ ಅವ್ರಿಗೆ ಬಡ್ಡಿ ಅನ್ನೋ ಪದ ಉತ್ಪತ್ತಿ ಆಗಿರಲಿಲ್ಲ ಅವತ್ತಿಂದನೂ ಮನುಕುಲದಲ್ಲಿ ಇದು ಇತ್ತು. ಇವತ್ತಿನ ದಿನಗಳಲ್ಲಿ ನಾವು ಅದಕ್ಕೆ ಒಂದು ಸ್ಪೆಸಿಫಿಕ್ ಟರ್ಮಿನಾಲಜಿ ಹಾಕಿ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಯಾವಾಗ ಹಣ ಮೊದಲೇ ಅದು ಮನುಷ್ಯನ ಒಂದು ಕೆಟ್ಟ ಇನ್ವೆನ್ಷನ್ ಅಂತ ಹೇಳಲ್ಲ, ಅದು ಒಂಥರ ಬೇರೆ ರೀತಿಯ ಇನ್ವೆನ್ಷನ್ನು, ಜಗತ್ತು ಬದಲಾಗಕ್ಕಾದಂಥ ಇನ್ವೆನ್ಷನ್ನು. ಅದಕ್ಕೆ ಯಾವಾಗ ಟೈಮ್ ವ್ಯಾಲ್ಯೂ ಅನ್ನೋದು ಸೇರ್ಕೋತು, ಇಷ್ಟು ವೇಳೆಯ ನಂತರ ನೀನು ವಾಪಸ್ ಕೊಟ್ಟರೆ ಈ ಕೊಟ್ಟ ಹಣಕ್ಕೆ ಇಷ್ಟು ಮೌಲ್ಯ ಕಟ್ಕೊಡ್ಬೇಕು ಅನ್ನೋದು ಬಂತಲ್ಲ, ಅದು ಬಂದಾಗ ಬಡ್ಡಿ ಉತ್ಪತ್ತಿ ಆಯಿತು. ಅದು ಉತ್ಪತ್ತಿ ಆದಂಗೆ ವಸ್ತುಗಳ ಬೆಲೆನೂ ಅದಕ್ಕೆ ಸರಿಯಾಗಿ ಏರ್ತಾ ಹೋಯಿತು. ಅಂದರೆ ಉದಾಹರಣೆ ನೋಡೋಣ, ಇವತ್ತು ನಾನು 100 ರೂಪಾಯಿ ಕೊಟ್ಟರೆ ನನಗೆ ಇವತ್ತೊಂದು ಮೊಬೈಲ್ ಸಿಕ್ಕುತ್ತೆ ಅಂತ ಇಟ್ಕೊಳ್ಳೋಣ. 3 ತಿಂಗಳು ಬಿಟ್ಟು ಹೋದರೆ ನನಗದು 120 ರೂಪಾಯಿ ಆಗಿಬಿಟ್ಟಿರುತ್ತೆ. ಸೊ ಅದು ಹಣದುಬ್ಬರ, ಇನ್ಫ್ಲೇಷನ್ ವತಿಯಿಂದ ಅದು 120 ಆಗಿರುತ್ತೆ. ಅದೇ ಹಣನ ನಾನು ಜೋಬಲ್ಲೇ ಇಟ್ಕೊಂಡು ಕೂತಿದ್ರೆ ಅದು 100 ರೂಪಾಯಿ, ಬೇರೆ ಯಾವುದೇ ರೀತಿಯಲ್ಲಿ ಅದು ಇದಾಗೋದಿಲ್ಲ, ವೃದ್ಧಿ ಕಾಣೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ನನ್ನ ಹತ್ರ ಇಟ್ಕೊಂಡಿದ್ದ ಹಣದ ಬೆಲೆ ಸತತವಾಗಿ ಕುಸಿತಾ ಹೋಗುತ್ತೆ. ನಮ್ಮ ಬಳಿ ಇದ್ದ 100 ರೂಪಾಯಿ 20ರಿಂದ 25 ವರ್ಷ ಮ್ಯಾಕ್ಸಿಮಮ್ ಸೈಡಲ್ಲಿ ತೊಗೊಂಡ್ರೆ ಅದು 0 ಆಗೋಗ್ಬಿಟ್ಟಿರುತ್ತೆ. ನೀವೇನೂ ಮಾಡದೆ ಅದನ್ನು ಮನೇಲೇ ಇಟ್ಕೊಂಡಿದ್ರೆ ನಿಮ್ಮ 100 ರೂಪಾಯಿ ನಶಿಸೋಗಿರುತ್ತೆ. ಅದೇ 100 ರೂಪಾಯಿನ ನೀವು ಯಾವುದಾದ್ರೂ ವಸ್ತು ಮೇಲೆ, ನಾನು ಮೊದಲೇ ಹೇಳಿದೆ ಹಣಕ್ಕೆ ಬೆಲೆ ಇಲ್ಲ ಅಂತ, ಹಾಗೆ ವಸ್ತುವಿನ ಮೇಲೆ ನೀವು ಹಾಕಿಟ್ಟಾಗ ಅದು ಅದರದ್ದು ವೃದ್ಧಿನ ಅಂದರೆ ಇನ್ಫ್ಲೇಷನ್ಗೆ ಕಾತ್ಕೋತಾ ಹೋಗುತ್ತೆ. ಈ ಒಂದು ಪ್ರಮುಖ ಕಾರಣ, ಹಣಕ್ಕೆ ಟೈಮ್ ವ್ಯಾಲ್ಯೂ ಆಫ್ ಮನಿ ನಾವು ಜೋಡಣೆ ಮಾಡಿದ್ರ ಕಾರಣ ನಾವು ಹೂಡಿಕೆ ಮಾಡಲೇಬೇಕು ಅನ್ನೋಂಥ ಒಂದು ಪರಿಸ್ಥಿತಿನ ಇವತ್ತು ನಾವು ಬಂದಿದ್ದೀವಿ. ಇದು ನೀವು ಹಂಗೆ ನೋಡ್ತಾ ಹೋಯ್ತು ಅಂತಂದರೆ ವೆಸ್ಟರ್ನ್ ವರ್ಲ್ಡಲ್ಲೆಲ್ಲ ಇದು, ಅಥವಾ ಮುಂದುವರಿದ ದೇಶಗಳು ಅಂತ ನಾವು ಏನು ಹೇಳ್ತೀವಿ, ಅಲ್ಲೆಲ್ಲ ಇದು ಆಗಲೇ 3-4 ದಶಕಗಳಿಂದ ಬಂದಂಥದ್ದೇ. ಈಗ ನಾವು ಅಲ್ಲಿದ್ದಂಥ ಗಿಗ್ ಎಕಾನಮಿನ ಇವತ್ತು ಇಲ್ಲೂ ನೋಡ್ತಾ ಇದ್ದೀವಿ. ನಾಳೆ ಏನು ಅನ್ನೋ ಒಂದು ನಮಗೆ ನಿಖರತೆ ಇಲ್ಲ, ಅಷ್ಟೊಂದು ಅಸ್ಥಿರತೆ ಇರೋದ್ರಿಂದ ಹಿಂದಿಗಿಂತ ಇವತ್ತಿನ ದಿನಗಳಲ್ಲಿ ನಾವು ಹೂಡಿಕೆ ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ನಾವಿವತ್ತು ಬಂದಿದ್ದೀವಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.